ಮಿತ್ರರೇ ನಮಸ್ಕಾರ. ಮಿತ್ರರೇ, ಎಲ್ಲರೂ ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟಗೊಳ್ತಾ ಇದೆ. ಮತ ಎಣಿಕೆ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ತಮಿಳುನಾಡಿನಲ್ಲಿ ಎಲ್ಲ ರಾಜಕೀಯ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ವಿಜಯ್ ನಂಬರ್ 1 ಪಾರ್ಟಿ ಆಗುವತ್ತ ಮುನ್ನುಗ್ತಾ ಇದ್ದಾರೆ. ಆಡಳಿತಾರೂಢ ಡಿಎಂಕೆಗೆ ಭಾರಿ ದೊಡ್ಡ ಮುಖಭಂಗ ಆಗಿದೆ. ಬಂಗಾಳದಲ್ಲಿ ಕಾಟೇಕಿ ಟಕ್ಕರ್ ತರ ಫೈಟ್ ನಡೀತಾ ಇದೆ. ಬಿಜೆಪಿ ವರ್ಸಸ್ ಟಿಎಂಸಿ ನಡುವೆ ನೇರ ಹಣಾಹಣಿ ಇರುವಂತದ್ದು ಎದ್ದು ಕಾಣ್ತಾ ಇದೆ. ಯಾರು ಬೇಕಾದರೂ ಅಧಿಕಾರಕ್ಕೆ ಬರಬಹುದು, ಆ ರೀತಿಯ ಟ್ರೆಂಡ್ ಈವರೆಗೂ ಕೂಡ ಇದೆ. ಆದರೆ ಬಿಜೆಪಿ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಸಾಧನೆಯನ್ನ ಮಾಡಿದ್ದಂತೂ ಸತ್ಯ. ಅಂದ್ರೆ ಸಮಾನ ಅಂತರದ ಫೈಟ್ ನಡೀತಾ ಇದೆ. ಅಸ್ಸಾಂನಲ್ಲಿ ನಿರೀಕ್ಷೆಯಂತೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಕೇರಳದಲ್ಲಿ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ದೊಡ್ಡ ಜಯ ಸಾಧಿಸುವತ್ತ ಮುನ್ನುಗ್ತಾ ಇದೆ. ಮಿತ್ರರೇ, ಈ ಟ್ರೆಂಡ್ ಮುಂದುವರೆದಿದ್ದೇ ಆದರೆ ಎಲ್ಲೆಲ್ಲಿ ಯಾರ್ಯಾರ ಸರ್ಕಾರ ರಚನೆ ಆಗಬಹುದು, ತಮಿಳುನಾಡಿನಲ್ಲಿ ಏನಾಗುತ್ತೆ, ಬಂಗಾಳದಲ್ಲಿ ಏನಾಗುತ್ತೆ, ಅದ್ರ ಬಗ್ಗೆ ಚಿಕ್ಕದಾಗಿ ಡಿಸ್ಕಸ್ ಮಾಡೋಣ. ಇನ್ನೂ ಒಂದು 4 ಗಂಟೆ ಬೇಕು ಎಲ್ಲವೂ ಕೂಡ ಸೆಟಲ್ ಆಗೋದಕ್ಕೆ. ಮುಂಚಿತವಾಗಿ ಕುತೂಹಲ ತಣಿಸೋದಕ್ಕೋಸ್ಕರವಾಗಿ ನಾನು ನಿಮಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ತಮಿಳುನಾಡಿನಿಂದ ಶುರು ಮಾಡೋಣ. ಯಾಕೆ ಅಂತಂದರೆ ಯಾರೂ ನಿರೀಕ್ಷೆ ಮಾಡದಂತಹ ಒಂದು ರಿಸಲ್ಟ್ ತಮಿಳುನಾಡಿನಲ್ಲಿ ಬರ್ತಾ ಇದೆ. ಯಾರೂ ನಿರೀಕ್ಷೆ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಕ್ಸೆಸ್ ಮೈ ಇಂಡಿಯಾ ಈ ಬಗ್ಗೆ ಪ್ರೆಡಿಕ್ಟ್ ಮಾಡಿತ್ತು. ಅವರ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಟಿವಿಕೆ ನಂಬರ್ 1 ಪಾರ್ಟಿ ಆಗುತ್ತೆ, ಡಿಎಂಕೆ ಹಿಂದೆ ಉಳಿಯುತ್ತೆ ಅಂತ. ಆದರೆ ಅವರ ಸಮೀಕ್ಷೆ ಪೂರ್ಣ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಕೇಳಿದ್ರೆ, ಅವರು ಡಿಎಂಕೆ ನಂಬರ್ 2 ಪಾರ್ಟಿ ಆಗುತ್ತೆ, ಅಣ್ಣಾ ಡಿಎಂಕೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಲಿಲ್ಲ. ಅಣ್ಣಾ ಡಿಎಂಕೆ ಉತ್ತಮ ಸಾಧನೆಯನ್ನೇ ಮಾಡಿದೆ. ಆದರೆ ಟಿವಿಕೆ ಸಾಧನೆಯ ಮುಂದೆ ಯಾರನ್ನೂ ಕೂಡ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಈಗಾಗಲೇ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲುವತ್ತ ಮುನ್ನುಗ್ತಾ ಇದೆ. ಡಿಎಂಕೆ ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಆಡಳಿತ ವಿರೋಧಿ ಅಲೆ ಇರುವಂತಹದ್ದು ಎದ್ದು ಕಾಣ್ತಾ ಇದೆ. ಮಿತ್ರರೇ, ಈ ಹಿಂದಿನಿಂದಲೂ ಕೂಡ ನಿಮಗೊಂದು ಮಾತು ಹೇಳಿದ್ದೆ, ತಮಿಳುನಾಡಿನಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಅದೂ ಕೂಡ 2006ರ ನಂತರ ತಮಿಳುನಾಡಿನಲ್ಲಿ ಒಂದು ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇದೆ. 2006ರಲ್ಲಿ ವಿಜಯಕಾಂತ್ ಪಕ್ಷ ಸ್ಥಾಪನೆ ಮಾಡಿದ್ರಲ್ಲ, ಆಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ವಿಜಯಕಾಂತ್ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕಾಗಿರಲಿಲ್ಲ, ವೋಟ್ ಡಿವೈಡ್ ಮಾಡಿದ್ರು. ಆ ಕಾಲಕ್ಕೆ ಅದು ಡಿಎಂಕೆಗೆ ಲಾಭ ಆಗಿತ್ತು. ಈಗ ಅದೇ ವಿಜಯಕಾಂತ್ರ ಶಿಷ್ಯ ವಿಜಯ್ ಟಿವಿಕೆ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ತಮಿಳುನಾಡಿನ ಚುನಾವಣೆಯನ್ನ ಎದುರಿಸಿದ್ರು. ಬಹುತೇಕರು ವಿಜಯ್ರನ್ನ ನೆಗ್ಲೆಕ್ಟ್ ಮಾಡಿದ್ರು. ವಿಜಯ್ಗೆ ಏನು ಸಾಮರ್ಥ್ಯ ಇದೆ? ನಾನು ತುಂಬಾ ಡಿಎಂಕೆ ನಾಯಕರ ಮಾತನ್ನ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಹೌದು ವಿಜಯ್ ತುಂಬಾ ಪಾಪ್ಯುಲರ್ ನಿಜ, ಯಾಕೆಂತಂದ್ರೆ ಅವರೊಬ್ಬ ಫಿಲ್ಮ್ ಸ್ಟಾರ್. ಹೀಗಾಗಿ ವಿಜಯ್ ಎಲ್ಲೇ ಹೋದ್ರೂ ಕೂಡ ಜನ ಸೇರ್ತಾರೆ. ಹಾಗಂತ ಮಾತ್ರಕ್ಕೆ ವಿಜಯ್ಗೆ ವೋಟ್ ಹಾಕೋದಿಲ್ಲ. ಜನ ತಮ್ಮ ವೋಟ್ಗಳನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ವಿಜಯ್ಗೆ ವೋಟ್ ಹಾಕೋದು ಅಂತಂದ್ರೆ ಅದು ವೇಸ್ಟ್. ಹೀಗಾಗಿ ಜನ ಯೋಚಿಸಿ ಮತ ನೀಡ್ತಾರೆ. ಈ ಬಾರಿ ಡಿಎಂಕೆ ಪರವಾದಂತಹ ಅಲೆ ಇದೆ. ಸ್ಟಾಲಿನ್ ಅವರ ನಾಯಕತ್ವದ ಮುಂದೆ ವಿಜಯ್ದ ಆಟ ಏನೂ ನಡೆಯೋದಿಲ್ಲ ಅನ್ನುವ ರೀತಿಯಲ್ಲಿ ಡಿಎಂಕೆ ಅವರ ವರ್ತನೆ ಇತ್ತು. ಬಹಳ ಜನರ ಇಂಟರ್ವ್ಯೂಗಳನ್ನು ನೋಡಿದ್ದೀನಿ, ಎಲ್ಲರೂ ಕೂಡ ಇದೇ ಟೋನ್ನಲ್ಲೇ ಮಾತನಾಡ್ತಾ ಇದ್ರು. ಇದರ ಅರ್ಥ ಏನು ಕೇಳಿದ್ರೆ, ವಿಜಯ್ ಅವರನ್ನ ಸರಿಯಾಗಿ ಗೇಜ್ ಮಾಡಿಲ್ಲ, ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂತಹ ಕೆಲಸವನ್ನ ಡಿಎಂಕೆ ಮಾಡಿತ್ತು. ಅದಕ್ಕೆ ಇವತ್ತು ಡಿಎಂಕೆ ಬೆಲೆ ತರ್ತಾ ಇದೆ. ಡಿಎಂಕೆ 3ನೇ ಸ್ಥಾನಕ್ಕೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ ಅಣ್ಣಾ ಡಿಎಂಕೆ ಕಳೆದ ಬಾರಿಗಿಂತ ಒಂದು 4-5 ಸೀಟ್ಗಳು ಜಾಸ್ತಿ ಗಳಿಸುತ್ತೆ. ಅವರು 80ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗಳಿಸುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ವಿಜಯ್ 100ಕ್ಕೂ ಹೆಚ್ಚು ಸೀಟು ಗಳಿಸುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಒಂದು ವೇಳೆ ಮಿತ್ರರೇ ಇದೇ ಟ್ರೆಂಡ್ ಮುಂದುವರೆದು ಇದೇ ರಿಸಲ್ಟ್ ಏನಾದರೂ ಫೈನಲ್ ಆಗಿದ್ದೆ ಆದರೆ ಡಿಎಂಕೆ ಸರ್ಕಾರ ಅಂತೂ ರಚನೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ವಿಜಯ್ ಟಿವಿಕೆಯನ್ನು ಸ್ಥಾಪನೆ ಮಾಡಿದ ದಿನದಿಂದಲೂ ಕೂಡ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾ ಇರುವಂತಹದ್ದು ಸ್ಟಾಲಿನ್ ಮತ್ತು ಡಿಎಂಕೆಯನ್ನ. ಹೀಗಾಗಿ ಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳಿದಾವಲ್ಲ, ಇವು ಒಂದು ಉತ್ತರ ಧ್ರುವ ಆದರೆ ಇನ್ನೊಂದು ದಕ್ಷಿಣ ಧ್ರುವ. ಸದ್ಯದ ಪರಿಸ್ಥಿತಿಯಲ್ಲಿ ಟಿವಿಕೆ ವಿಜಯ್ ಅವರಿಗೆ ಪೂರ್ಣ ಬಹುಮತ ಬರದೇ ಇದ್ರೆ, ಅಂದರೆ 118 ಸೀಟುಗಳು ಬಾರದಿದ್ದಲ್ಲಿ ಅವರಿಗಿರುವಂತಹ ಆಪ್ಷನ್ ಏನು ಕೇಳಿದ್ರೆ ಅಣ್ಣಾ ಡಿಎಂಕೆ ಜೊತೆಗೆ ಕೈ ಜೋಡಿಸುವಂತಹದ್ದು. ಪ್ರಚಾರದುದ್ದಕ್ಕೂ ಕೂಡ ಅಣ್ಣಾ ಡಿಎಂಕೆಯನ್ನ ಟಿವಿಕೆ ಹೆಚ್ಚಿಗೆ ಟಾರ್ಗೆಟ್ ಮಾಡೇ ಇಲ್ಲ. ಹಾಗೆ ಟಿವಿಕೆ ವಿಜಯ್ ಅವರನ್ನು ಕೂಡ ಅಣ್ಣಾ ಡಿಎಂಕೆ ಆಗಲಿ ಬಿಜೆಪಿ ಆಗಲಿ ಯಾರೂ ಅತಿಯಾಗಿ ಟಾರ್ಗೆಟ್ ಮಾಡಿರಲಿಲ್ಲ. ಅವರೊಂದು ಮುಕ್ತವಾದಂತಹ ಆಪ್ಷನ್ ಅನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಅಣ್ಣಾ ಡಿಎಂಕೆ ಮತ್ತು ಟಿವಿಕೆ ಸೇರ್ಕೊಂಡು ಸರ್ಕಾರ ರಚಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗಿನ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ವಿಜಯ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಕೂಡ ಬಹುತೇಕ ಕನ್ಫರ್ಮ್ ಆಗಿದೆ. ಮಿತ್ರರೇ, ತಮಿಳುನಾಡಿನಲ್ಲಿ ಇಂತಹದೊಂದು ರಾಜಕೀಯ ಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ದು ಆಕ್ಸೆಸ್ ಮೈ ಇಂಡಿಯಾ ಮಾತ್ರ. ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿದ್ನಲ್ಲ, ಆಗ ಕೆಲವರು ಕಮೆಂಟ್ ಹಾಕಿದ್ರು, ಅದು ಹೇಗೆ ನೀವು ಅಣ್ಣಾ ಡಿಎಂಕೆ ಮತ್ತು ಟಿವಿಕೆ ಮೈತ್ರಿಕೂಟ ಮಾಡಿಕೊಳ್ಳುತ್ತೆ ಅಂತ ಹೇಳ್ತೀರಿ? ಒಂದು ವೇಳೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಸೇರಿ ಸರ್ಕಾರ ರಚಿಸುವಂತಹ ಸಂದರ್ಭ ಬಂದುಬಿಟ್ರೆ, ಎರಡೂ ಕೂಡ ದ್ರಾವಿಡ ಪಕ್ಷಗಳು, ಈ ಹಿಂದೆ ಒಂದೇ ಸಿದ್ಧಾಂತದಿಂದ ವಿಭಜನೆಯಾದಂತಹ ಪಕ್ಷಗಳು. ಹೀಗಾಗಿ ಅವರಿಗೆ ಸಾಮ್ಯತೆಗಳು ಜಾಸ್ತಿ ಇದ್ದಾವೆ. ಅವ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ವಾ ಅಂತ. ಮಿತ್ರರೇ, ಆ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗೇನಾದರೂ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿಕೂಟ ಮಾಡ್ಕೊಳ್ತು ಅಂತಂದ್ರೆ
ಅದು ಅಣ್ಣಾ ಡಿಎಂಕೆಯ ಆಹುತಿ ಆಗ್ಬಿಡುತ್ತೆ. ಅಂದ್ರೆ ಅವರು ಫಿನಿಶ್ ಆಗ್ಬಿಡ್ತಾರೆ. ಈಗ ತಮಿಳುನಾಡಿನಲ್ಲಿ 30ಕ್ಕೂ ಹೆಚ್ಚು ಪಕ್ಷಗಳಿದ್ದಾವೆ. ಮುಖ್ಯವಾಗಿರುವಂತಹದ್ದೇ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ. ಅವರಿಬ್ಬರೇ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ರೀತಿಯಲ್ಲಿ ಇದ್ದಂಥವ್ರು. ಈಗ ಅವರಿಬ್ಬರೇ ಒಂದಾಗ್ಬಿಟ್ರೆ ಮುಂದಿನ ಚುನಾವಣೆ ಅನ್ನುವಷ್ಟರ ಹೊತ್ತಿನಲ್ಲಿ ಅಣ್ಣಾ ಡಿಎಂಕೆ ಒಂದು ಸಾಮಾನ್ಯ ಪಕ್ಷವಾಗಿ ಉಳಿದು ಬಿಡುತ್ತೆ. ಹೀಗಾಗಿ ಚಾನ್ಸಸ್ ಯಾವ್ದು ಜಾಸ್ತಿ ಇದೆ ಕೇಳಿದ್ರೆ ಟಿವಿಕೆ ಅಣ್ಣಾ ಡಿಎಂಕೆ ಮೈತ್ರಿಕೂಟ ಮಾಡಿಕೊಳ್ಳುವಂಥದ್ದು. ಬಿಜೆಪಿ ಜೊತೆಗಿರುತ್ತಾ ಕೇಳಿದ್ರೆ ಇರುವ ಸಾಧ್ಯತೆಗಳು ಕೂಡ ಇದ್ದಾವೆ. ತಮಿಳುನಾಡಿನಲ್ಲಿ ಬಿಜೆಪಿ ಏನು ದೊಡ್ಡ ನಂಬರ್ಸ್ ಅನ್ನು ಗಳಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇಲ್ಲ. ಹೀಗಾಗಿ ಸರ್ಕಾರದಲ್ಲಿ ಬಿಜೆಪಿ ಭಾಗ ಆಗಿರುವಂತಹ ಸಾಧ್ಯತೆಗಳು ಕಡಿಮೆ. ಕೇಂದ್ರ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟುಕೊಂಡು ಎನ್ಡಿಎ ಮೈತ್ರಿಕೂಟವನ್ನು ಟಿವಿಕೆ ಸೇರ್ಕೊಳ್ಳುವಂತಹ ಸಾಧ್ಯತೆಗಳಿದಾವಲ್ಲ, ಇದು ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಟಿವಿಕೆಗೆ ಸದ್ಯಕ್ಕಿರುವಂತಹ ಆಪ್ಷನ್ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಒಂದು ಕಮಾಲ್ ಮಾಡಬೇಕು, ಜನರಿಟ್ಟಂತಹ ಭರವಸೆಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಕೇಂದ್ರದ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಹೀಗಾಗಿ ವಿಜಯ್ ಎನ್ಡಿಎ ಮೈತ್ರಿಕೂಟ ಸೇರುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಮಿತ್ರರೇ, ಈ ಸಂದರ್ಭದಲ್ಲಿ ಅಣ್ಣಾಮಲೈಯವರನ್ನ ನೆನಪು ಮಾಡಿಕೊಳ್ಳಲೇಬೇಕು. ಅಣ್ಣಾಮಲೈಯವರು ಪದೇ ಪದೇ ಹೇಳ್ತಾ ಇದ್ರು ನಾವು ಟಿವಿಕೆ ಜೊತೆ ಹೋಗಬೇಕು ಅಂತ. ಆದ್ರೆ ಕೇಂದ್ರದ ನಾಯಕರು ಟಿವಿಕೆಯನ್ನ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ಬಿಟ್ರು. ಒಂದು ವೇಳೆ ಬಿಜೆಪಿ ಅಣ್ಣಾ ಡಿಎಂಕೆಯ ಮೈತ್ರಿಕೂಟವನ್ನ ಬಿಟ್ಟು ಟಿವಿಕೆ ಜೊತೆ ಸೇರ್ಕೊಂಡು ಚುನಾವಣೆಯನ್ನ ಎದುರಿಸಿದ್ರೆ ಇವತ್ತಿನ ರಿಸಲ್ಟೇ ಬೇರೆ ಆಗಿರ್ತಾ ಇತ್ತು. ಯಾಕೆ ಅಂತಂದ್ರೆ ಬಿಜೆಪಿಯ ಬಳಿಯಲ್ಲಿ ಸಂಪನ್ಮೂಲ ಇದೆ, ಒಂದು ವ್ಯವಸ್ಥೆ ಇದೆ. ಟಿವಿಕೆಗೆ ವೋಟ್ ಪುಲ್ ಮಾಡುವಂತಹ ಕೆಪಾಸಿಟಿ ಇತ್ತು, ಅಂದ್ರೆ ವಿಜಯ್ ಇದ್ರು. ಹೀಗಾಗಿ ಇವತ್ತು ಈಸಿಯಾಗಿ ಬಹುಮತವನ್ನು ಗಳಿಸುವಂತಹ ಸಾಧ್ಯತೆಗಳಿದ್ವು. ಆದರೆ ಬಿಜೆಪಿಯ ಕೇಂದ್ರ ನಾಯಕರು ನಾವು ಹಾಗೇನಾದರೂ ಮಾಡಿದ್ದೆ ಆದರೆ ಅದು ಡಿಎಂಕೆಗೆ ಲಾಭ ಆಗಬಹುದು, ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು, ಈ ರೀತಿಯ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅಣ್ಣಾ ಡಿಎಂಕೆ ಜೊತೆಗೆ ಮತ್ತೆ ಹಳೆಯ ಮೈತ್ರಿಕೂಟವನ್ನು ಸ್ಥಾಪನೆ ಮಾಡಿಕೊಂಡ್ರು. ಇದು ಅಷ್ಟರ ಮಟ್ಟಿಗೆ ಕೇಂದ್ರದ ರಾಜಕಾರಣಕ್ಕೆ ಅವರಿಗೆ ವರ್ಕೌಟ್ ಆಗಿಲ್ಲ. ತಮಿಳುನಾಡಿನಲ್ಲಿ ಇನ್ನೊಂದು ಪಾಸಿಬಿಲಿಟೀಸ್ ಏನು ಅಂತಂದ್ರೆ ಈ ಡಿಎಂಕೆ ಜೊತೆಗೆ 13 ಪಕ್ಷಗಳಿದ್ದಾವೆ. ಅವರೆಲ್ಲರೂ ಕೂಡ 1-2 ಕ್ಷೇತ್ರವನ್ನು ಗೆಲ್ತಾ ಇದ್ದಾರೆ. ಈ ಪಕ್ಷಗಳು ಟಿವಿಕೆ ಜೊತೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದ್ರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು 3-4 ಪಕ್ಷ ಟಿವಿಕೆ ಜೊತೆ ಸೇರ್ಕೊಂಡಿದ್ದೆ ಆದ್ರೆ ಟಿವಿಕೆಗೆ ಒಂದು ಸರಳ ಬಹುಮತ ಬರುತ್ತೆ. ಆಗ ಟಿವಿಕೆ ವಿಜಯ್ ಅವರಿಗೆ ಅಣ್ಣಾ ಡಿಎಂಕೆಯ ಮುಲಾಜು ಇರೋದಿಲ್ಲ, ಬಿಜೆಪಿಯ ಮುಲಾಜು ಇರೋದಿಲ್ಲ, ತನ್ನದೇ ಆದಂತಹ ಸ್ವತಂತ್ರ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಬಹುದು. ಆ ರೀತಿಯ ಲಕ್ಷಣಗಳು ಕೂಡ ಈಗಿನ ರಿಸಲ್ಟ್ ಟ್ರೆಂಡ್ ಅನ್ನು ನೋಡಿದ್ರೆ ಕಾಣ್ತಾ ಇದೆ. ಇರಲಿ, ತಮಿಳುನಾಡಿನ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಅಸ್ಸಾಂನ ಚುನಾವಣೆ ಬಗ್ಗೆ ಯಾರಿಗೇನು ನಿರೀಕ್ಷೆ ಇತ್ತೋ ಅದೇ ಆಗಿದೆ. ಹಿಮಂತ ಬಿಸ್ವಾ ಶರ್ಮಾ ಬಹುತೇಕ ಅಸ್ಸಾಮನ್ನು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಈಗಿನ ಟ್ರೆಂಡನ್ನು ನೋಡಿದ್ರೆ ಕೆಲ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜಯ ಗಳಿಸ್ತಾ ಇದೆ. ಇದು ಹಿಮಂತ ಕೆಪಾಸಿಟಿ ಅಂತ ಈಗಾಗಲೇ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಹಿನ್ನಡೆ, ಜೊತೆಗೆ ಪ್ರಿಯಾಂಕಾ ವಾದ್ರಾಗೂ ಕೂಡ ಬಹಳ ದೊಡ್ಡ ಹಿನ್ನಡೆ. ಪ್ರಿಯಾಂಕಾ ವಾದ್ರಾ ಅಸ್ಸಾಂ ಚುನಾವಣೆಯ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ರು. ಆದರೆ ಅಸ್ಸಾಂನಲ್ಲಿ ಏನೂ ಜಾದು ಮಾಡೋದಕ್ಕಾಗಿಲ್ಲ. ಇಂತಹ ರಿಸಲ್ಟ್ ಬರೋದಕ್ಕೆ ಏನು ಕಾರಣ ಕೇಳಿದ್ರೆ ಅಸ್ಸಾಮನ್ನು ಕಾಂಗ್ರೆಸ್ ಸರಿಯಾಗಿ ಅಧ್ಯಯನವನ್ನೇ ಮಾಡಿಲ್ಲ. ಅಸ್ಸಾಂನಲ್ಲಿ ಕೇವಲ ಗೊಗೋಯ್ ಮಾತನ್ನು ಕೇಳಿಬಿಟ್ಟು ಚುನಾವಣೆಯನ್ನು ಎದುರಿಸಿದ್ರು. ಮುಸ್ಲಿಂ ಓಲೈಕೆ ಒಂದೇ ಇವರ ಮಂತ್ರ ಆಗಿತ್ತು. ಹೀಗಾಗಿ ಹಿಂದೂ ವೋಟ್ ಕಂಪ್ಲೀಟ್ ಆಗಿ ಕನ್ಸಾಲಿಡೇಟ್ ಆದ ಕಾರಣದಿಂದಾಗಿ ಹಿಮಂತ ಬಿಸ್ವಾ ಶರ್ಮಾ ಈ ರೀತಿಯಾದಂತಹ ಒಂದು ಅಭೂತಪೂರ್ವ ಜಯ ಸಾಧಿಸುವತ್ತ ಮುನ್ನುಗ್ತಾ ಇದ್ದಾರೆ. ಫೈನಲ್ ರಿಸಲ್ಟ್ ಬಂದ ಬಳಿಕ ಇದರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡೋಣ. ಇನ್ನು ಕೇರಳಂ ವಿಚಾರಕ್ಕೆ ಬರೋದಾದ್ರೆ ಕೇರಳಂನಲ್ಲಿ UDF ಗೆಲ್ಲುತ್ತಾ LDF ಗೆಲ್ಲುತ್ತಾ ಕಾಟಕಿ ಟಕ್ಕರ್ ಅನ್ನುವಂತಹ ಫೈಟ್ ಇದೆ. ಈ ರೀತಿಯಾದಂತಹ ವಿಶ್ಲೇಷಣೆಗಳು ಕೇಳಬರ್ತಾ ಇದ್ವು. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು LDF ಮತ್ತು UDF ನಡುವೆ ನೇರ ಹಣಾಹಣಿ ಇದೆ. ಆದರೆ UDF ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ರು. LDF ಅಧಿಕಾರಕ್ಕೆ ಬರುತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಆದರೆ ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ UDF ಪರವಾಗಿ ಭರ್ಜರಿಯಾದಂತಹ ಅಲೆಯೇ ಇದೆ. UDF ಒಂದು ಕಂಫರ್ಟಬಲ್ ಮೆಜಾರಿಟಿಯನ್ನು ಗಳಿಸುವತ್ತ ಮುನ್ನುಗ್ತಾ ಇದೆ. ಅವರಿಗೇನು ತೊಂದರೆ ಆಗೋದಿಲ್ಲ. ಇನ್ನು ಈ ರಿಸಲ್ಟ್ನಲ್ಲಿ ಏನು ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಕೇರಳಂ ಕಾಂಗ್ರೆಸ್ ಕೈಗೆ ಹೋಗಿದೆ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. LDF ಬಹಳ ಕೆಟ್ಟ ಸಾಧನೆಯನ್ನು ಕೇರಳಂನಲ್ಲಿ ಮಾಡಿದೆ. ಸಹಜ ಕೂಡ, ಯಾಕೆಂದ್ರೆ 10 ವರ್ಷದಿಂದ LDF ಅಧಿಕಾರದಲ್ಲಿತ್ತು. ಈ ಹಿಂದೆ ಯಾವತ್ತೂ ಕೂಡ ಒಂದೇ ಪಕ್ಷಕ್ಕೆ 2 ಬಾರಿ ಕೇರಳದಲ್ಲಿ ಜನ ಅಧಿಕಾರ ಕೊಡ್ತಾ ಇರಲಿಲ್ಲ. ಅಂತಹದ್ರಲ್ಲಿ 2021ರಲ್ಲಿ LDF ರಿಪೀಟ್ ಮಾಡಿತ್ತಲ್ಲ, ಅಧಿಕಾರಕ್ಕೆ ಪುನಃ ಬಂದಿತ್ತಲ್ಲ, ಅದೇ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಬೇಕು. ಇನ್ನು ಕೇರಳಂನಲ್ಲಿ ಬಿಜೆಪಿ ದೊಡ್ಡ ನಿರೀಕ್ಷೆಯನ್ನೇನು ಇಟ್ಕೊಂಡಿರಲಿಲ್ಲ. ಒಂದು 5-10 ಸೀಟ್ ಗೆಲ್ಲಬಹುದು ಅಂತ ಕೆಲವರು ಹೇಳ್ತಾ ಇದ್ರು. ಆದರೆ ಆ ಲಕ್ಷಣಗಳು ಕೂಡ ಈಗ ಕಾಣ್ತಾ ಇಲ್ಲ. ಬಿಜೆಪಿ ಗೆದ್ರೆ 1-2 ಕ್ಷೇತ್ರವನ್ನು ಗೆಲ್ಲಬಹುದು. ಆ ಸ್ಥಿತಿಯಲ್ಲಿ ಕೇರಳಂನ ಬಿಜೆಪಿ ಘಟಕ ಇದೆ. ಇನ್ನು ಪುದುಚೇರಿಯಲ್ಲಿ NDA ಸ್ಪಷ್ಟ ಬಹುಮತದತ್ತ ಮುನ್ನುಗ್ತಾ ಇದೆ. ಇದೊಂಥರ ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ. ನೀವೆಲ್ಲೇ ಬೇಕಾದರೂ ನೋಡಿ, ಬಿಜೆಪಿ ಪದೇ ಪದೇ ಸರ್ಕಾರವನ್ನು ರಿಪೀಟ್ ಮಾಡುತ್ತೆ. ಒಮ್ಮೆ ಅಧಿಕಾರಕ್ಕೆ ಬಂದರು ಅಂತಂದರೆ ಅವರು ಅದನ್ನು ರಿಪೀಟ್ ಮಾಡ್ತಾರೆ. ಈಗ ಅಸ್ಸಾಂನಲ್ಲೂ ಕೂಡ ಅದೇ ಆಗ್ತಾ ಇದೆ. 3ನೇ ಬಾರಿಗೆ ಬಿಜೆಪಿ ಗೆಲ್ತಾ ಇದೆ. ಪುದುಚೇರಿಯಲ್ಲಿ ತಮಿಳುನಾಡಿನ ಪಕ್ಕದಲ್ಲೇ ಇರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ, ಬಹಳ ಪುಟ್ಟದಾದಂತಹ ಪ್ರದೇಶ. ಅಲ್ಲಿ ತಮಿಳುನಾಡಿನ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಆದರೂ ಸಹ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಪುನಃ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತಂದರೆ ಅದು ದೊಡ್ಡ ಸಾಧನೆಯೇ.
ಮಿತ್ರರೇ, ಇದೆಲ್ಲದರ ಬಗ್ಗೆ ನಾವು ಎಷ್ಟೇ ಚರ್ಚೆ ಮಾಡಬಹುದು, ಆದರೆ ಇಡೀ ದೇಶದ ಕುತೂಹಲ ಇರುವಂತಹದ್ದು ಬಂಗಾಳದ ರಿಸಲ್ಟ್ ಬಗ್ಗೆ. ಬಂಗಾಳದಲ್ಲಿ ಏನಾಗುತ್ತೆ, ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಇಲ್ವಾ, ಇದು ಕಳೆದ 1 ವರ್ಷದಿಂದ ನಡೆದಂತಹ ಚರ್ಚೆ. ಯಾಕೆಂದರೆ ಬಿಹಾರದ ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ ಮೋದಿ ಅವರು ಹೇಳಿದ್ರು, ಬಂಗಾಳದಲ್ಲೂ ಸಹ ಬಿಹಾರದಂತೆ ವಿಜಯವನ್ನು ಸಾಧಿಸ್ತೀವಿ, ಗಂಗಾ ನದಿ ಬಿಹಾರದ ಮೂಲಕವಾಗಿ ಬಂಗಾಳದಲ್ಲೂ ಕೂಡ ಹರಿಯುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅವತ್ತೇ ಹೇಳಿದ್ರು. ಹೀಗಾಗಿ ಅವತ್ತಿನಿಂದಲೂ ಕೂಡ ಚುನಾವಣೆಯ ಹೀಟ್ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ನಲ್ಲೇ ಇತ್ತು. ಈ ಬಾರಿ ಬಿಜೆಪಿ ಎಲ್ಲಾ ರೀತಿಯಲ್ಲೂ ತಂತ್ರಗಾರಿಕೆಯನ್ನ ಮಾಡಿಕೊಂಡು ಕಳೆದ ಬಾರಿ ಮಾಡಿದಂತಹ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಬಂಗಾಳದಲ್ಲಿ ಚುನಾವಣೆಯನ್ನ ಎದುರಿಸಿತ್ತು. ಆದರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗಿದ್ದಂತಹ ಮುಸ್ಲಿಂ ವೋಟ್ ಬ್ಯಾಂಕ್ ಬಲ ಇದೆಯಲ್ಲ, ಅದು ಬಿಜೆಪಿಯವರ ಗೆಲುವಿಗೆ ಒಂದು ರೀತಿಯಲ್ಲಿ ಸ್ಪೀಡ್ ಬ್ರೇಕರ್ ಆಗಿತ್ತು. ಆದರೆ ಮಿತ್ರರೇ, ಈಗ ಅದೇ ಬಿಜೆಪಿಯವರ ಗೆಲುವಿಗೆ ಕಾರಣ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯದ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಬಂಗಾಳದಲ್ಲಿ ಬಿಜೆಪಿ ಸರಳ ಬಹುಮತದತ್ತ ಮುನ್ನುಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಇದು ಅರ್ಲಿ ಟ್ರೆಂಡ್ ಅಷ್ಟೇ, ಇನ್ನೂ ಸಹ ಅನೇಕ ಸುತ್ತಿನ ಮತ ಎಣಿಕೆಗಳು ಬಾಕಿ ಇದೆ. ಇದೇ ಟ್ರೆಂಡ್ ಮುಂದುವರೆದೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲೇ ನೀವು ನೋಡ್ತಾ ಇದ್ರಿ, 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇತ್ತು. ದಾವಣಗೆರೆಯಲ್ಲಿ ಶ್ರೀನಿವಾಸ ಬಿಜೆಪಿ ಅಭ್ಯರ್ಥಿ ಬಹಳ ಮುನ್ನಡೆಯನ್ನು ಸಾಧಿಸಿದ್ರು, ಸಮರ್ಥ್ಗೆ ಬಹಳ ಹಿನ್ನಡೆ ಆಗಿತ್ತು. ಆದರೆ ಯಾವಾಗ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಏರಿಯಾಗಳ ಮತ ಎಣಿಕೆ ಶುರುವಾಯಿತು, ಸಮರ್ಥ್ ಬಹಳ ಮುನ್ನಡೆಯನ್ನು ಸಾಧಿಸಿದ್ರು. ಬಂಗಾಳದಲ್ಲೂ ಕೂಡ ಸೇಮ್, ಬಹುತೇಕ 100ಕ್ಕೂ ಹೆಚ್ಚು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಂಗಾಳದಲ್ಲಿ ಬಹಳ ದೊಡ್ಡ ಫೈಟ್ ಇದೆ. ಏನೇ ಆದರೂ ಕೂಡ ಫೋಟೋ ಫಿನಿಶ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಸದ್ಯದ ಚಿತ್ರಣ ಇದೆ. ಮಿತ್ರರೇ, ಮುಂದಿನ 1-2-3 ಗಂಟೆಗಳಲ್ಲಿ ಎಲ್ಲವೂ ಕೂಡ ಸೆಟಲ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಗೆಲ್ಲೋದಕ್ಕೆ ಏನು ಕಾರಣ, ಸೋಲೋದಕ್ಕೆ ಏನು ಕಾರಣ, ಯಾರ ತಂತ್ರಗಾರಿಕೆ ಹೇಗಿತ್ತು, ಮುಂದೇನಾಗುತ್ತೆ, ಇದರಿಂದ ದೇಶದ ರಾಜಕಾರಣದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಇವತ್ತಿನ ರಿಸಲ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.